ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪರಮ ಪೂಜ್ಯರ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿ ಆಸೀನರಾಗುವಂಥ ಎಲ್ಲ ಹಿರಿಯರೇ ಸೇರಿದಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರರೇ, ಹಿರಿಯರೇ, ಮಾಧ್ಯಮದ ಸ್ನೇಹಿತರೇ, ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಈ ಕಾರ್ಯಕ್ರಮ ಯಾಕೆ ನಡೀತಾ ಇದೆ ಅಂತಂದ್ರೆ, ಬಹುಶಃ ಈ ವಚನ ದರ್ಶನ ಅಂಥೇಳಿ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿರ್ಲಿಕ್ಕಂದ್ರೆ ಇವತ್ತು ನಾವಿಲ್ಲಿ ಕೂಡ್ತಾ ಇರಲಿಲ್ಲ. ಇವತ್ತು ಶಂಕರ್ ಬಿದ್ರಿ ಅವರು ಇರ್ತಿರ್ಲಿಲ್ಲ, ಜಾಮದಾರ್ ಅವರು, ಎಲ್ಲೂ ನಾವು ಯಾರು ಕೂಡ ಕೂಡಿರ್ತಿರಲಿಲ್ಲ. ಇವತ್ತು ಈ ವಚನ ದರ್ಶನ ಅಂಥೇಳಿ ಏನು ಪುಸ್ತಕವನ್ನು ಬಿಡುಗಡೆ ಮಾಡಿದರು, ಅದರ ಹಿಂದೆ ಒಳ್ಳೆಯ ಉದ್ದೇಶ ಇದ್ದರೆ ನಾವು ಬೇಡ ಅಂತಿರಲಿಲ್ಲ. ಇವತ್ತು ಬಸವಣ್ಣವರು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ. ಹೊರಟ್ಟಿ ಸಾಹೇಬರು ಜಾತ್ಯತೀತ ಅಂದರು. ನಮ್ಮದು ಜಾತಿ ರಹಿತ ಸಮಾಜ, ಜಾತ್ಯತೀತ ಅಲ್ಲ. ಜಾತ್ಯತೀತದ ಸೆಕ್ಯುಲರ್ ಅಂತೀವಿ ನಾವು. ಇದು ಜಾತಿ ರಹಿತ ಅಂತ, ಕಾಸ್ಟ್ಲೆಸ್ ಸೊಸೈಟಿ ಅಂತೀವಿ ನಾವು. ಅಂದರೆ ಜಾತಿಯ ವ್ಯವಸ್ಥೆಯನ್ನೇ ಇವತ್ತು ಸಹ ನಿರ್ಮಾಣ ಮಾಡಬೇಕು ಅಂತೇಳಿ ಅಂದು 12ನೇ ಶತಮಾನದಲ್ಲಿ 800 ವರ್ಷ ಅಣ್ಣ ಬಸವಣ್ಣವರು ಬಸವಾದಿ ಶರಣರು ಚಿಂತನೆ ಮಾಡಿರುವಂಥದ್ದು. ಈ ವಚನ ದರ್ಶನ ಪುಸ್ತಕವನ್ನು ಸದುದ್ದೇಶ ಇಟ್ಟುಕೊಂಡು ವಚನಗಳನ್ನ ಪ್ರಸಾರ ಮಾಡಲಿಕ್ಕೆ ಕೇವಲ ನಮಗಷ್ಟೇ ಹಾಕಿಲ್ಲ, ಪ್ರಪಂಚದ ಎಲ್ಲರಿಗೂ ಕೂಡ ಇದು ಹಕ್ಕಿದೆ ವಚನಗಳನ್ನು ಪ್ರಸಾರ ಮಾಡಲಿಕ್ಕೆ. ಆದರೆ ಇದು ಹಿಂದೆ ಒಂದು ದುರುದ್ದೇಶ ಇಟ್ಕೊಂಡು ಅಲ್ಲಿ ಅದಕ್ಕೆ ಅರ್ಥಕ್ಕೆ ಅನರ್ಥ ಕೊಡುವಂಥದ್ದು, ತಿರ್ಚುವಂಥದ್ದು, ಬೇರೆ ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು ತುಂಬಿಸೋ ಕೆಲಸ ಮಾಡಿದರೆ ಅದಕ್ಕೆ ನಾವು ಪ್ರತ್ಯುತ್ತರ ಕೊಡಬೇಕಾಗ್ತದೆ. ಮತ್ತು ಪ್ರತ್ಯುತ್ತರನ ಭಾಳ ಜಾಮದಾರ್ ಸಾಹೇಬ್ರಿಗೆ ಹೇಳಿದೆ, ನಾವು ಘನತೆ ಗೌರವದಿಂದ ಇದನ್ನು ಮಾಡೋಣ. ಸುಮ್ಮನೆ ನಾವು ಯಾರು ಈ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆ ಬೈದ್ರೆ ನಾವು ದೊಡ್ಡವರಾಗೋದಿಲ್ಲ. ನಾವು ಅದನ್ನೇ ಒಂದು ಭಾಷೆ, ಅವರೆಷ್ಟು ಜಾಮದಾರರು ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಲೇಖಕರು ನಿಮ್ಮವರೇ, ನಿಮ್ಮವರಲ್ಲ, ನಮ್ಮವರು. ಕಾರ್ಯಕ್ರಮ ನಡೆದು ನಮ್ಮ ಮಠಗಳಲ್ಲಿ, ಬಿಡುಗಡೆ ಮಾಡೋರು ಬೇರೆಯವರು. ಅಲ್ಲಿ ನಮ್ಮ ಸ್ವಾಮಿಗಳು ಯಾರು ಕರೆದ, ಸಾನೇಳಪ್ಪ ಕರೆದಿಲ್ಲ, ಬಾಲ್ಕೆ ಬೋಳ್ಕದ, ಗದಗಿನಪ್ಪ ಬೋಳ್ಕದ, ಮಾತಾಜಿಯವರು ಕರೆದಿಲ್ಲ. ಬಿಡುಗಡೆ ಮಾಡೋರು ಬೇರೆ. ಅರ್ಥ ಏನಿದು? ನಮ್ಮದೇ ಆದಂಥ ಒಂದು ಇತಿಹಾಸ ನಮಗಿದೆ. ನಮ್ಮ ಭಾರತ ದೇಶದಲ್ಲಿ ವಿಭಿನ್ನ ಭೌಗೋಳಿಕ ಪ್ರದೇಶಗಳಲ್ಲಿ ಪ್ರಾಂತವಾರು, ಭಾಷಾವಾರು ನಾವು ಅನೇಕ ಕಾಲಕ್ಕೂ ಅನೇಕ ಧರ್ಮಗಳಿವೆ. ಜೈನ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧ ಇರ್ಬೋದು. ಅದೇ ರೀತಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಬಸವಾದಿ ಶರಣರು. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ, ಅಣ್ಣ ಬಸವಣ್ಣವರು ವಿಜಯಪುರ ಜಿಲ್ಲೆಯಲ್ಲಿ ಜನ್ಮ ಕೊಟ್ಟಂಥವ್ರು, ನಮ್ಮೊಬ್ಬ ಜಿಲ್ಲೆಯಿಂದವರು, ಅಭಿಮಾನದಿಂದ ಹೇಳ್ತೇನೆ. ಅದೇ ರೀತಿ ಬಾಲ್ಕಿ ಹಬ್ಬಗಳು ಹೇಳ್ತಾರೆ, ಇವತ್ತು ಸಹ ಅವರ ಕರ್ಮಭೂಮಿ ನಮ್ಮದು ಅಂತ ಹೇಳ್ತಾರೆ. ಎರಡೂ ಕೂಡ ಸತ್ಯನೇ. ಅದಕ್ಕೆ ನಾವು ಹೇಳಿದ್ವಿ ಮೊನ್ನೆ ಅನುಭವ, ಇದು ವಚನ ವಿಶ್ವವಿದ್ಯಾಲಯ ಎಲ್ಲ ಆಗ್ಬೇಕಾದ್ರೆ ನಾವೇನು ಜಗಳ ತೆಗಿಲಿಲ್ಲ. ಬಾಲ್ಕಿ ಹಬ್ಬಗಳು ಕೂಡ ಅಲ್ಲೇ ಕೂಡ ನಮ್ಮ ಬಾಸವ ಕಲೆ ಅಂತಲ್ಲಿ ಅನುಭವ ಮಂಟಪದಲ್ಲಿ ಆಗಲಿ ಅಂತ ನಾವು ಹೇಳಿದ್ವಿ. ಯಾಕಂದ್ರೆ ಕರ್ಮಭೂಮಿ, ಅಲ್ಲಿ ವಚನ ಹುಟ್ಟಿರುವಂಥದ್ದು, ಅಲ್ಲಿ ಶರಣರು ಕೂಡಿದಂಥದ್ದು, ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟು ಅನುಭವ ಮಂಟಪ. ಅವರು ನಿರ್ಣಯ ಮಾಡಿದ್ದಾರೆ, ಧರ್ಮದ ಹೆಸರಿನಲ್ಲಿ ನಮ್ಮಲ್ಲಿ ನೀವು ವೀರಶೈವಲಿಂಗಾಯತ ಅಂತ ಬರೆಸ್ರಿ, ಜಾತಿಯದಲ್ಲಿ ಬರೆಸ್ರಿ ಅಂತೇಳಿ ಬರೆದಿದ್ದಾರೆ. ಒಂದು ಹೆಜ್ಜೆ ಬಂದಾರ ಅವರು, ನಾವು ಕೂಡ ಒಂದು ಹೆಜ್ಜೆ ಮುಂದೋಗಿದ್ದೀವಿ. ಇನ್ನು ಭಾಳಷ್ಟು ಇದಾವೆ, ಕೂಡಬೇಕಾಗ್ತದೆ. ಅದು ಕೂಡ್ಬೇಕಾದ್ರೆ ನಾವು ಕೂಡಬೇಕಾಗಿದ್ರಿಂದ ಅದು ಭಾಳ ವ್ಯತ್ಯಾಸ ಆಗಂಗಿಲ್ಲ. ಪರಮ ಪೂಜ್ಯ ಶ್ರೀಗಳಿಗೆ ಏನೇನು ಕೂತಿದ್ದೀರಿ, ತಾವೆಲ್ಲರೂ ಕೂಡುವ ದಿವಸ ಒಂದು ಹಂತಕ್ಕೆ ಇವತ್ತು ದಿವಸ ಯಾವಾಗ ಈ ರೀತಿ ಇವತ್ತು ದಿವಸ ನಮ್ಮ ಲಿಂಗಾಯತರ ಮೇಲೆ ಇವತ್ತು ದಿವಸ ಆಗ್ತದೆ, ಆವಾಗ ನಾವು ಕೂಡಬೇಕಾಗ್ತದೆ.
ಮತ್ತು ಹೊರಟ್ಟಿವ್ರು ಹೇಳಿದ್ರಲ್ಲಿ ಎರಡು ಮಾತಿಲ್ಲ ಅವತ್ತು ದಿವಸ. ಇವತ್ತು ಯಾರಾದರೂ ಏನು ಬೇಕಾದ ತಪ್ಪು ತಿಳ್ಕೊಳ್ರಿ, ಉಪಜಾತಿಗಳು ಒಂದಾಗಬೇಕು, ನಾವೆಲ್ಲ ಭಾಷಣ ಮಾಡ್ತೀವಿ, ಹೇಳ್ತೀವಿ. ಆದರೆ ಈ ಉಪಜಾತಿಗಳು ಇವತ್ತು ದಿವಸ ಯಾಕೆ ಈ ಪರಿಸ್ಥಿತಿ ಬಂತಂದ್ರೆ ಯಾರು ಕೂಡ ಅರ್ಥ ಮಾಡ್ಕೊಳ್ಳಿ. ಮೀಸಲಾತಿ ಸಲುವಾಗಿ ಎಲ್ಲರಿಗೂ ಮೀಸಲಾತಿ ಕಾರಣ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾಕಪ್ಪ ಅವರೆಲ್ಲರೂ ಹಿಂದೂ ಉಪಜಾತಿ ಬಳಸ್ತಾರೆ, ಹಿಂದೂ ಮತ್ತೊಂದು ಉಪಜಾತಿ ಬಳಸ್ತಾರೆ, ಹಿಂದೂ ಮತ್ತೊಂದು ಉಪಜಾತಿ ಬಳಸ್ತಾರೆ. ಎಲ್ಲರೂ ನಾವು ಮಾಡ್ಕೊಂಡು ಎಲ್ಲರೂ ಉಪಜಾತಿಯನ್ನು ಬಳಸ್ತೀವಿ. ಯಾಕೆ ಬಳಸ್ತೀವಿ? ಲಿಂಗಾಯತ ಅಥವಾ ವೀರಶೈವ, ಲಿಂಗಾಯತ ವೀರಶೈವ ಅಥವಾ ವೀರಶೈವ, ಇವು 4 ಬರ್ಸಿದ್ರು ಕೂಡ ಅವ್ರಿಗೆ ಮೀಸಲಾತಿ ಸಿಕ್ಕುದಿಲ್ಲ. ಮತ್ತು ಜನರಿಗೆ ಇವತ್ತು ದಿವಸ ನಾನು ಭಾಳ ಸ್ಪಷ್ಟವಾಗಿದ್ದು, ನಮ್ಮ ಹೊರಟ್ಟಿವ್ರು ಹೇಳಿದಂಗೆ ಜನರಿಗೆ ಇವತ್ತು ದಿವಸ ವಿಶೇಷವಾಗಿ ಬಡವರಿಗೆ, ಹಳ್ಳಿಯಿಂದ ಬಂದಂಥ ಜನರಿಗೆ ಇವತ್ತು ಅವರಿಗೆ ಮಕ್ಕಳಿಗೆ ಔದ್ಯೋಗಿಕವಾಗಿ ಮತ್ತು ಶೈಕ್ಷಣಿಕ ಮೀಸಲಾತಿ ಬೇಕು. ನಾವು ಲಿಂಗಾಯತ ಹೋರಾಟ ಪ್ರಾರಂಭ ಮಾಡಿದಾಗೂ ಅದೇ ಉದ್ದೇಶ ಇತ್ತು. ಎಲ್ಲೋ ಒಂದು ಕಡೆ ಸಮಯದ ಕೊರತೆ ಇತ್ತು, ನಾವು ಭಾಳ ವೇಗವಾಗಿ ಹೋಗಬೇಕಾಗಿತ್ತು. ಯಾಕಂದರೆ ಸರ್ಕಾರ ಟರ್ಮ್ ಮುಗಿಲಾಕ ಬಂದಿತ್ತು. ಸ್ವಲ್ಪ ತಪ್ಪು ತಡೆಗಳು ಎರಡೂ ಕಡೆಯಿಂದ ಕೂಡ ಆಗಿದಾವೆ, ಇಲ್ಲ ಅಂತ ನಾನು ಹೇಳಿದಲ್ಲ. ಇವತ್ತೊಂದು ದಿವಸ ಮೀಸಲಾತಿ, ಇವತ್ತೊಂದು ದಿವಸ ಒಂದು ಸಮಾಜ ತಗೊಳ್ರಿ, ಇವತ್ತು ಒಕ್ಕಲಿಗ ಸಮಾಜ, ನಾವು ವಿರುದ್ಧ ಹೇಳ್ತಾ ಇಲ್ಲ, ಅಲ್ಲಿ ನೋಡ್ರಿ ಹೆಂಗಿದೆ ಅಂತ. ಒಕ್ಕಲಿಗ ಸಮಾಜ ತಗೊಳ್ಳಿ, ಅವರಲ್ಲಿಯೂ ಕೂಡ 108, 104 ಉಪಜಾತಿಗಳಿದಾವೆ. ಆದರೆ ಒಂದೇ ಒಂದು ಹೆಡಿಂಗ್ನಲ್ಲಿ 3A ಎಲ್ಲ ಉಪಪಂಗಡಗಳು ಬಂದ್ಬಿಡ್ತಾವೆ. ಎಲ್ಲನೂ ಕೂಡ ಸ್ವಾಮಿಗಳು ಒಬ್ಬರೇ ಇದಾರೆ ಬಿಡ್ರಿ, ಅದನ್ನು ಚಂದ ಸಾಹೇಬ್ ಹೇಳ್ತಾರೆ. ಪವರ್ ಸೆಂಟರ್ ಒಂದೇ ಅದು, ನಿಮ್ಮಲ್ಲಿ 1000 ಕೂಡ. ಆಮೇಲೆ ಕೇಂದ್ರಗಳನ್ನು ಕೂಡ ತಗೊಳ್ಳಿ, ಏನು ಬ್ಯಾಕ್ವರ್ಡ್ ಕ್ಲಾಸ್ ಇದ್ರೆ ಬರ್ತದೆ, ಅಲ್ಲಿನೂ ಕೂಡ ಒಂದೇ ಇದ್ರಾಗ. ನಮ್ಮ ಇಚ್ಛೆ ಇವತ್ತಿನ ದಿವಸ ನಮ್ಮದಾಗಲಿ, ವೀರಶೈವ ಮಹಾಸಭಾದಾಗಲಿ, ನಾವು ಇವತ್ತೆಲ್ಲರೂ ಕೂಡಿಕೊಂಡು ಎಲ್ಲ ಉಪಪಂಗಡಗಳಿಗೆ ಒಂದೇ ಹೆಡ್ಡಿಂಗ್ನಲ್ಲಿ ಇವತ್ತು ದಿವಸ ಲಿಂಗಾಯತ ಅದು ಉಪಪಂಗಡಗಳು 108 ಬರ್ತಾವೆ. ಎಲ್ಲರಿಗೂ ಮೀಸಲಾತಿ ಸಿಕ್ಕರೆ ಮಾತ್ರ ಇವತ್ತು ದಿವಸ ಈ ಉಪಜಾತಿ ವ್ಯವಸ್ಥೆ ಇವತ್ತು ದಿವಸ ಕಡಿಮೆ ಆಗ್ತದೆ. ಇಲ್ಲಿ ಕಡೆ ಇದು ಮುಂದುವರ್ಕೊಂಡು ಹೋಗ್ತದೆ. ಜಾತಿ ಗಣತಿಗೆ ನಾವು ಬೈತೀವಿ, ಜಾತಿ ಗಣತಿಯಾಗಿ ಬೈತಾರೆ. ನನಗೊಮ್ಮೆ ಮಾತನಾಡುವಾಗ ಅಲ್ಲಿರುವಂಥ ಒಬ್ಬ ಮುಖ್ಯಸ್ಥರು ಹೇಳಿದ್ರು ನನಗೆ, ನಮ್ದು ಲಿಂಗಾಯತದ್ದು 1 ಕೋಟಿ ಮ್ಯಾಲ ಅದ, ಎಷ್ಟದ್ರಿ ಜಮ್ದು 2 ಕೋಟಿನೂ 30 ಇರಲಿಲ್ಲ, ಏನಿರಲಿ 2 ಕೋಟಿ 3 ಕೋಟಿ ಏನೇ ಇರಲಿಲ್ಲ. ಆದ್ರೆ ಅವ್ರು ಏನು ಮಾಡ್ತಾರೆ, ಇವತ್ತೊಂದು ದಿವಸ ಜಾತಿ ಗಣತಿ ಮಾಡಕ್ಕೆ ಹೋದಾಗ ಏನು ವಿಚಾರ ಮಾಡ್ತಾರೆ, ಹೋಗಿ ಕೇಳ್ತಾರ, ಒಬ್ಬ ವ್ಯಕ್ತಿ ಯಾರು ರೀ, ನಮ್ಮ ಪರಜಿಗೆರವ್ರಿ ಅಂತಾರೆ. ನಾವು ಸಾಧಾರಣ, ನಾವು ಕೊಡುವ ಕವಿಯರು, ನಾವು ಗಾಣಿಗರು. ಅಲ್ಲಿ ಯಾರೂ ಲಿಂಗಾಯತತ್ತು ಬರ್ಸಿಲ್ಲ, ವೀರಶೈವ ಲಿಂಗಾಯತತ್ತು ಬರ್ಸಿಲ್ಲ, ವೀರಶೈವಂತೂ ಬರ್ಸಿಲ್ಲ, ಲಿಂಗಾಯತ ವೀರಶೈವ ಅಂತೂ ಬರ್ಸಿಲ್ಲ. ಯಾವುದೇ ತಗೊಂಡ್ರೆ ಕಾಂಬಿನೇಷನ್ದಾಗ ಮತ್ತು ನೀವು ಬರ್ಸಿ ಏನಂದ್ರೆ ನಿಮ್ಗೆ ಕೌಂಟ್ ಹೆಂಗೆ ಮಾಡ್ತೀವಿ, ಲೆಕ್ಕಕ್ಕೆ ಬರೋಂಗಿಲ್ಲ ನೀವು. ಮತ್ತು 2 ಕೋಟಿ ಹೋಗಿ 65 ಲಕ್ಷಕ್ಕೆ ಬಂದರು ಮಾಧ್ಯಮದಾಗ. ಸತ್ಯ ಗೊತ್ತಿಲ್ಲ, ನಾವು ನೋಡಿಲ್ಲ ರಿಪೋರ್ಟ್ಸು. ಬರಲಾರ್ದು ಏನು ಮಾಡ್ತದೆ. ಆಮೇಲೆ ಭಾಳ ಸಲ ಹೇಳ್ತಾರು, ನಮ್ಮ ಮನೆಯೂ ಕೂಡ ವೇದಿಕೆದಾಗ ಹೇಳಿದೆ, ಮತ್ತೊಮ್ಮೆ ಇದು ಆಗ್ಬೇಕಂತ. ಏನಂದ್ರೆ ಜಾತಿಗಳು ಮತ್ತೊಮ್ಮೆ ಜಾತಿಗಳಂದ್ರೆ ಬೇರೆ ಆಗ್ತದ, ಮತ್ತೂ ಇದೇ ಆಗುತ್ತೆ. ಅವ್ರು ಯಾರು ಕೂಡ ಮೀಸಲಾತಿ ಬಿಟ್ಕೊಡ ತಯಾರಿಲ್ಲ. ಮತ್ತೊಮ್ಮೆ ಜಾತಿ ಗಣತಿಯಾದ್ರು ಇದನ್ನೇ ಬಳಸ್ತಾರೆ. ಪರ್ಯಾಯ ಏನು? ನಮ್ಮ ಒತ್ತಾಯ, ನಮ್ಮ ನಿಲುವು, ವೀರಶೈವ ಮಹಾಸಭಾ ಆಗಲಿ, ಜಾಗತಿಕ ನೇತೃತ್ವ, ಎಲ್ಲ ಒಕ್ಕೂಟಗಳ ಪರಪೂಜ್ಯರು ನಮ್ಮನ್ನು ಒಂದೇ ಇದರಲ್ಲಿ ಸೂರಿನಲ್ಲಿ ತರಬೇಕು. ಲಿಂಗಾಯತರ ಇದರಲ್ಲಿ ಎಲ್ಲ ಉಪಜಾತಿಗಳು ತರಬೇಕು. ರಾಜ್ಯದಲ್ಲಿ, ಕೇಂದ್ರದಲ್ಲಿ ಒಂದು 2 3 ಯಾವುದೋ ಒಂದು ಇರ್ತಲ್ಲ, ಅದನ್ನು ತಂದು ಮಾಡಿದಾಗ ಮಾತ್ರ ಇವತ್ತು ನಮಗೆ ಈ ಒಕ್ಕೂಟ ಮೂಡಬೇಕು. ನಾವು ಭಾಳ ಪ್ರಾಕ್ಟಿಕಲಾಗಿ ಹೇಳ್ತೇನೆ. ಸುಮ್ಮನೆ ಇನ್ನೊಮ್ಮೆ ಜಾತಿ ಗಣತಿ ಆಗಬೇಕು, ಸರಿಯಾಗಿಲ್ಲ, ಮನೆಗೆ ಬಂದಿಲ್ಲ, ಹೋಗಿಲ್ಲ, ಇನ್ನೊಮ್ಮೆ ಬಂದರೂ 1% ಕಡಿಮೆ ಆಗ್ತದೆ. ಇನ್ನೊಂದು 1 ಲಕ್ಷ ಕಡಿಮೆ ಆಗ್ತೈತಿ. ನಟ್ ಜಾಗೃತಿ ತಗೊಂಡು ಕಡಿಮೆ ಬರೆಸ್ತಾರೆ. ಹೀಗಾಗಿ ನಾವು ಈ ಸಂದರ್ಭದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.